ಸಿಂಹರಾಶಿ ಪ್ರಭಾವಿ ವ್ಯಕ್ತಿಗಳಿಂದ ನಿಮ್ಮ ನೈಜವಾದಂತಹ ಸಂಪತ್ತು ವೃದ್ಧಿಯಾಗ್ತಕ್ಕಂತಹ ಯೋಗ. ಕೆಲಸದಲ್ಲಿ ಅಥವಾ ವೃತ್ತಿಯಲ್ಲಿ ಯಶಸ್ಸನ್ನು ಕಾಣ್ತೀರಿ. ತೊಂದರೆಗೆ ಪರಿಹಾರವನ್ನು ಹುಡುಕ್ತಕ್ಕಂತಹ ನಿಮ್ಮ ಧೈರ್ಯವನ್ನು ಮೆಚ್ಚಬೇಕು. ಯಾವುದೋ ಒಂದು ಆಪತ್ತು ಬಂದಿದೆ, ಅದಕ್ಕೆ ತಲೆ ಮೇಲೆ ಕೈ ಹೊತ್ತು ಯೋಚನೆ ಮಾಡೋದನ್ನು ಬಿಟ್ಟು ಅದಕ್ಕೆ ಪರಿಹಾರವನ್ನು ಹುಡುಕ್ತಿರಲ್ಲ, ಆ ಧೈರ್ಯ ಇದೆಯಲ್ಲ, ಅದನ್ನು ಮೆಚ್ಚಬೇಕಾದಂಥದ್ದಾಗತ್ತೆ. ಅಹಂಭಾವವನ್ನು ದೂರ ಮಾಡಿಕೊಳ್ಳಿ. ನಾನೇ ಅನ್ನುವಂಥದ್ದನ್ನು ದೂರ ಮಾಡಿ ನಿಮಗೆ ಇನ್ನಷ್ಟು ಒಳಿತನ್ನು ನೋಡಲಿಕ್ಕೆ ಅವಕಾಶ ಇದೆ, ನಿಮಗೆ ಸುಖ ಇದೆ ಅನ್ನುವಂಥದ್ದು. ಮನೆಯ ಮಾರಾಟ, ಮನೆಯ ಖರೀದಿ ಇತ್ಯಾದಿಗಳಿಗೆ ಸೂಕ್ತವಾದಂತಹ ಸಮಯ ಇದಲ್ಲ, ಆ ನಿರ್ಧಾರವನ್ನು ಮಾಡೋದಕ್ಕೆ ಒಳ್ಳೆಯ ಸಮಯ ಇದಲ್ಲ ಅಂತ ಹೇಳಿ ಅರ್ಥ. ಹಿಂದಿನ ಸಾಲ ಏನಾದರೂ ಇದ್ದರೆ ಅದು ತೀರುವಂತಹ ಸೂಚನೆಗಳಿರುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ವೃತ್ತಿಯಿಂದ ಲಾಭ ಗಣನೀಯವಾಗಿ ಹೆಚ್ಚಳವಾಗ್ತಕ್ಕಂಥದ್ದು. ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಕೋಪವನ್ನು ಪೂರ್ಣವಾಗಿ ಬಿಟ್ಟರೆ ಬಹಳ ಒಳ್ಳೆಯದಾಗಿರುತ್ತೆ. ಅಂದುಕೊಂಡಂತಹ ಕೆಲಸಗಳು ನೆರವೇರುತ್ತೆ, ಅದನ್ನು ಗಮನಿಸಬೇಕು. ಬೇರೆಯವರ ಜೊತೆಯಲ್ಲಿ ಸೇರಿ ಯಾವುದೋ ರೀತಿಯ ವ್ಯವಹಾರವನ್ನು ಮಾಡ್ತೀನಿ ಅನ್ನುವಂಥದ್ದು ನಿಮಗೆ ಆಗಬರೋದಿಲ್ಲ. ಅಂದರೆ ಪಾರ್ಟ್ನರ್ಶಿಪ್ ಅಂತ ಏನು ಹೇಳ್ತೀವಿ ಅದು ಆಗಬರೋದಿಲ್ಲ. ಹಾಗಾಗಿ ನಿಮ್ಮ ವೈಯಕ್ತಿಕವಾದಂತಹ ಪರಿಶ್ರಮ ಮಾತ್ರ ನಿಮಗೆ ಕೈ ಸೇರುವಂಥದ್ದು, ಕೈಗೂಡುವಂಥದ್ದು, ಲಾಭಕ್ಕೆ ಕಾರಣವಾಗುತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ. ಸ್ನೇಹಿತರ ಬೆಂಬಲದಿಂದ ನಿಮಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಮಹಾಕಾಳಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ತಂದೆಯವರಿಂದ ನಿಮಗೆ ಸಹಾಯ ಆಗಬಹುದು ಅನ್ನುವಂಥದ್ದು, ಅಥವಾ ತಂದೆಯ ಸ್ಥಾನದಲ್ಲಿ ಆ ವಯಸ್ಸಿನ ಹಿರೀಕರಿಂದ ಏನಾದರೂ ಅನುಕೂಲಗಳು ಆಗಬಹುದು ಅನ್ನುವಂಥದ್ದು. ಜನರಿಂದ ನಿಮಗೆ ಅವಮಾನವಾಗತ್ತೆ. ನಿಮ್ಮ ಕೆಲಸಕ್ಕೋ ನಿಮ್ಮ ವೃತ್ತಿಗೋ ಸಂಬಂಧಪಟ್ಟ ಹಾಗೆ ಅವಮಾನವಾಗ್ತಕ್ಕಂಥದ್ದು. ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ದೂರಿಗೆ ಪ್ರಯಾಣವನ್ನು ಮಾಡಿ. ಸ್ಥಳ ಬದಲಾವಣೆ ಆದರೆ, ವಾತಾವರಣ ಬದಲಾವಣೆ ಆದರೆ ನಿಮ್ಮ ಮನಸ್ಸು ಪರಿವರ್ತನೆ ಆಗಬಹುದು ಅನ್ನುವಂಥದ್ದು. ನಿಮ್ಮ ಒರಟುತನ, ಗಟ್ಟಿತನ, ನೇರ ನುಡಿ ದಾಂಪತ್ಯದಲ್ಲಿ ಸ್ವಲ್ಪ ಬಿರುಸಿಗೆ ಕಾರಣ ಆಗಬಹುದು ಅನ್ನುವಂಥದ್ದು. ಪ್ರೇಮ ವಿವಾಹವಾದಂಥವರಿಗೆ ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಮಯ, ಗಮನಿಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ಕಷ್ಟ ಆಗತ್ತೆ ಅನ್ನುವಂಥದ್ದು. ನಿಮ್ಮ ಸಾಮರ್ಥ್ಯದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ. ನಿಮಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಸಾಮರ್ಥ್ಯ ಇದೆ, ಯಾವ ಕೆಲಸವನ್ನು ನೀವು ಹೇಗೆ ಮಾಡಿ ಪೂರೈಸಬಲ್ರಿ, ಯಾವ ಜವಾಬ್ದಾರಿಯನ್ನು ನೀವು ವಹಿಸ್ಕೊಂಡ್ರೆ ಹೇಗೆಲ್ಲ ನಿಭಾಯಿಸಬಲ್ರಿ ಅನ್ನುವಂಥದ್ದು. ನಾಗನಿಗೆ ಅರಿಶಿಣದಿಂದ ಅಥವಾ ನೀರಿನಿಂದ ಅಭಿಷೇಕವನ್ನು ಮಾಡಿ, ಅಥವಾ ಅರಿಶಿಣದ ನೀರಿನಿಂದ ಅಭಿಷೇಕ ಮಾಡಿದರೂ ಕೂಡ ಒಳ್ಳೆಯದೇ. ಶುಭವಾಗಿ. ವೃಶ್ಚಿಕ ರಾಶಿ ಕ್ರೀಡಾಪಟುಗಳಿಗೆ ಸಿಹಿಯಾದಂತಹ ಸುದ್ದಿ. ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಹೋಗಿ ನೀವೇನೋ ತೊಂದರೆಗಳನ್ನು, ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ, ವ್ಯತ್ಯಾಸಗಳಾಗತ್ತೆ. ಮಾನಸಿಕವಾದಂತಹ ಕಿರಿಕಿರಿ ನಿಮಗಾಗ್ತಕ್ಕಂಥದ್ದು. ನೈಜವಾಗಿ ವರ್ತನೆಯನ್ನು ಮಾಡಿ. ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಒಳ್ಳೆಯದು. ಅಗತ್ಯಕ್ಕಿಂತ ಹೆಚ್ಚಾಗಿ ಯಾವುದನ್ನೂ ಕೂಡ ಯಾರಿಂದಲೂ ಕೂಡ ನಿರೀಕ್ಷೆ ಮಾಡಬೇಡಿ, ಆಗ ಮನಸ್ಸಿಗೆ ತುಂಬ ನೋವಾಗ್ತಕ್ಕಂಥದ್ದು. ಆಧ್ಯಾತ್ಮಿಕ ವಿಚಾರದಲ್ಲಿ ನಾಯಕರಿಂದ ನಿಮಗೆ ಒಂದಷ್ಟು ಮಾರ್ಗದರ್ಶನ ಸಿಕ್ಕಬಹುದು. ಧರ್ಮ ಮುಖಂಡರು ನಿಮಗೆ, ಧಾರ್ಮಿಕ ಮುಖಂಡರು ನಿಮಗೆ, ಧರ್ಮ ಗುರುಗಳು ನಿಮಗೆ ಉತ್ತಮವಾದಂತಹ ಸಲಹೆ ಸೂಚನೆಗಳನ್ನು ಕೊಡಬಹುದು ಅನ್ನುವಂಥದ್ದು. ಮಾತಿನಿಂದ ಮನನೊಂದಂತಹ ನೀವು ಕೋಪಿಷ್ಠರಾಗ್ತೀರಿ, ಸಿಟ್ಟು ಬೇಗ ಬರುವಂಥದ್ದಾಗುತ್ತೆ. ದಕ್ಷಿಣಾಮೂರ್ತಿಯನ್ನು ಸ್ಮರಣೆ ಮಾಡಿ. ಶುಭವಾಗಿ.